ಪಾರ್ವತಿ, ನಾ ಎಂತ ಹುಚ್ಚುಳೆ ಮಗ ಅದೀನಿ ಅಂದ್ರೆ ನೀನ್ ನನ್ ಮೇಲೆ ಎಷ್ಟರಾಗೆ ಸತ್ಸು, ಆದ್ರೆ ನಾನ್ ಮಾತ್ರ ನಿನ್ ಮೇಲೆ ಜೀವನೇ ಇಟ್ಟಿನಿ ಕಣೆ. ಯಾವತ್ತಿದ್ರು ನೀನ್ ಕುತ್ಕೆಗ್ ತಾಳಿ ಕಟ್ಟೋ ಗಂಡ ನಾನಾ, ನನ್ನ ಹೆಂಡ್ರು ನೀನಾ? ಗೊತ್ತಾತಾನೆ? ಈ ಪ್ರೀತಿಲಿ ಏನಾದ್ರೂ ದೋಖ ಆತೋ ಆ ಎಲ್ಲವನ್ ಮೇಲೆ ಆಡಿ ನಿನ್ನ ಕೊಂದಾತಿರ್ತೀನಿ. ಅವನ ಎಲ್ಲಿ ದಾರಿ ಇದೆ ಅಂತ ಬರ್ಲಿ? ನೀವ್ ಬರ್ತೀರಾ? ನೀನ್ ಬಂದ್ರೆ ಅವ್ರು ಬರ್ತಾರೆ, ಅವ್ರು ಬಂದ್ರೆ ಇವ್ರು ಬರ್ತಾರೆ. ಒಬ್ರನ್ನ ಸೆಲೆಕ್ಟ್ ಮಾಡ್ಲಾ? ಇಳ್ಳೆ ಚಪ್ಪಾಳೆ ನಿಮ್ಮ ಕೇಕೆಯಲ್ಲಿ ನಮಗೆ ಶಿವ ಕಾಣ್ತಾನೆ, ನಿಮ್ಮ ನಗುವಲ್ಲಿ ನಮಗೆ ಶಿವ ಕಾಣ್ತಾನೆ, ನಮಗೆ ಕೆಲಸದಲ್ಲಿ ಶಿವ ಕಾಣ್ತಾನೆ, ಇಲ್ಲಿರೋ ಕಲಾವಿದರ ಸಾರ್ಥಕತೆಯಲ್ಲಿ ಶಿವ ಕಾಣ್ತಾನೆ. ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ತಾಯಂದಿರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPsಗೆ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು, ಹಾಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಅಲ್ಲಿ ನೋಡಿ ಎಷ್ಟೊಂದು ಬೋರ್ಡ್ಸು, ಫ್ಲಾಗ್ಸು. ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. ಇದನ್ನೆಲ್ಲ ನೋಡೋವಂಥ ಅವಕಾಶ ಮಾಡಿಕೊಟ್ಟಿದ್ದು ರಾಜ್ ಇವೆಂಟ್ಸ್ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಗ್ಲೇ ನಿಮ್ಗಳ ಬಗ್ಗೆ ಒಂದು ಮಾತು ಹೇಳ್ತೀನಿ ಅನ್ನಲ್ಲ, ಇವಾಗ ಅಲ್ಲೇ ಹೇಳ್ಬಿಡ್ತೀನಿ. ನಮಗೆ ಉತ್ತರ ಕರ್ನಾಟಕ ಮಂದಿ ಅಂದ್ರೇನೆ ಭಾರಿ ಇಷ್ಟ. ಹೌದು, ಅವ್ರುಗಳು ಇಷ್ಟಪಟ್ರೆ ಹರಿಸ್ತಾರೆ, ಎದೆಲ್ಲಿ ಇಟ್ಕೊಂಡು ಪೂಜಿಸಿ ಮೆರೆಸ್ತಾರೆ. ಹೌದು, ದುರಂಕಾರ ಮಾಡಿದ್ರೆ ಆಗ ಮಾತ್ರ ಬಿಡ್ದಂಗ್ ಉರಿಸ್ತಾರೆ. ಸೂಪರ್. ಹಂಪಿ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗದೆ ನಮ್ಮ ಬಾಸು ಆಂಜನೇಯ. ಅವ್ರ ಬಾಸ್ನ ಮೀಟ್ ಮಾಡಿದ್ದು ಇಲ್ಲೇ ಅಂಜನಾದ್ರಿ. ಸೊ ನಾನು ಯೂಶಲಿ ಬೆಟ್ಟಕ್ಕೆ ಬರ್ತಾ ಇರ್ತೀನಿ. ಆಕ್ಚುಲಿ ಈ ಸರಿ ಮಾಲೆ ಹಾಕ್ಬೇಕಾಗಿತ್ತು, ಮಿಸ್ ಆಯ್ತು. ಮುಂದಿನ ವರ್ಷ ಖಂಡಿತ ಹಾಕ್ತೀನಿ ಮಾಲೆನ. ನಿಮ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಯಾವ ರೀತಿ ಅದ್ದೂರಿ, ಬಹದ್ದೂರು, ಭರ್ಜರಿ, ಪೊಗರು, ಮಾರ್ಟಿನ್ ಎಲ್ಲ ನೋಡಿದಿರೋ ಅದೇ ರೀತಿ ನೆಕ್ಸ್ಟು ಕೇಡಿ ಅಂತ ಬರ್ತಾ ಇದೆ. ಇದೇ ಏಪ್ರಿಲ್ 30ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಕೇಡಿ. ಕುಟುಂಬದ ಸಮೇತ ನೋಡುವಂತ ಚಿತ್ರ. ದಯವಿಟ್ಟು ಎಲ್ಲರೂ ಕೇಡಿ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಕ್ರಿಮಿನಲ್ ಸಿನಿಮಾ ಕೂಡ ಬರ್ತಾ ಇದೆ ಸರ್. ಕೇಡಿಯಾಗಿ, ಕ್ರಿಮಿನಲ್ ಆಗಿ ನಮ್ಮ ಮುಂದೆ ತೆರೆ ಮೇಲೆ ಬರ್ತಿದ್ದೀರಿ. ನಿಮ್ಗೆ ನಾರ್ತ್ ಕರ್ನಾಟಕ ಡೆಫಿನೆಟ್ಲಿ ಹೊಸದೆಲ್ಲ ಸಾಕಷ್ಟು ಸಿನಿಮಾಗಳನ್ನ ಶೂಟ್ ಮಾಡಿದಿರಿ. ಕ್ರಿಮಿನಲ್ ಒಂದು ಡೈಲಾಗ್ ಹೇಳಿ ಸರ್ ಪ್ಲೀಸ್. ಕ್ರಿಮಿನಲ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಓಕೆ, ಕೇಡಿ ಹೇಳ್ಬಿಡ್ತೀನಿ. ಹೇಳ್ತೀರಾ? ಓಕೆ, ಕೇಡಿದು ಡೈಲಾಗ್ ಹೇಳಿ, ಆಮೇಲೆ ಕೇಡಿದು ಜೋಡಿ ಇದಾರ ಅದನ್ನು ಹೇಳ್ಬಿಡಿ. ಕೇಡಿದು ಜೋಡಿ ಇದಾರ ಅದು ಹೇಳ್ಬಿಡಿ. ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ ತಟ್ಟೋರ್ಗೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಾಗೆ ಎಡ ಸುಡೋರೆಲ್ಲ ಬಿಸಿ ಆಗೋಯ್ತಾರಣ. ಓಕೆ, ಹೇಳಿ ಹೇಳಿ. ಕ್ರಿಮಿನಲ್ ಡೈಲಾಗ್ ಬರುತ್ತೆ ನೋಡಿ ಇವಾಗ. ಮಜಾ ಏನ್ ಗೊತ್ತಾ? ಇದೇ ಉತ್ತರ ಕರ್ನಾಟಕ ಮಣ್ಣಿಂದು. ಆಕ್ಚುಲಿ ಉತ್ತರ ಕರ್ನಾಟಕ ಇದ್ರಲ್ಲೇ ನಾ ಮಾಡ್ತಾ ಇರೋದು. ಕ್ರಿಮಿನಲ್ದು ಅಂದ್ರೆ ಒಂಚೂರು ಎಲ್ಲ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ಹೇಳ್ತಿರೋದಲ್ವಾ ಸರ್? ಅದು ಜೋಶ್ ಅಂದ್ರೆ ಸರಿ. ನಾನು ಈ ಸಿನಿಮಾದಲ್ಲಿ ಪ್ರೀತಿಸಿದಂತ ಹುಡುಗಿ ಬಂದು, ಅವ್ರ ಹೆಸರು ಬಂದು ಪಾರ್ವತಿ ಅಂತ, ನನ್ನ ಹೆಸರು ಶಿವ ಅಂತ. ಓಕೆನಾ? ಕ್ರಿಮಿನಲ್ದು ಪಾರ್ವತಿ, ನಾ ಎಂತ ಹುಚ್ಚುಳೆ ಮಗ ಅದೀನಿ ಅಂದ್ರೆ ನೀನ್ ನನ್ ಮೇಲೆ ಎಷ್ಟರಾಗೆ ಸತ್ಸು, ಆದ್ರೆ ನಾನ್ ಮಾತ್ರ ನಿನ್ ಮೇಲೆ ಜೀವನೇ ಇಟ್ಟಿನಿ ಕಣೆ. ಯಾವತ್ತಿದ್ರು ನೀನ್ ಕುತ್ಕೆಗ್ ತಾಳಿ ಕಟ್ಟೋ ಗಂಡ ನಾನಾ, ನನ್ನ ಹೆಂಡ್ರು ನೀನಾ? ಗೊತ್ತಾತಾನೆ? ಈ ಪ್ರೀತಿಲಿ ಏನಾದ್ರೂ ದೋಖ ಆತೋ ಆ ಎಲ್ಲವನ್ ಮೇಲೆ ಆಡಿ ನಿನ್ನ ಕೊಂದಾತಿರ್ತೀನಿ. ಅವನ ಥ್ಯಾಂಕ್ ಯು ಸೋ ಮಚ್. ನಿಮ್ನೆಲ್ಲ ನೋಡಿ ಖುಷಿ ಆಯ್ತು. ಡ್ಯಾನ್ಸ್ ಆಡಿದ್ವಿ, ಡೈಲಾಗ್ ಆಡಿದ್ವಿ. ಈಗ ಲವ್ ಯು ಆಲ್. ಹಂಗೆ ಈ ಸಂದರ್ಭದಲ್ಲಿ ಯಾವ್ದು ಸರ್ ಇನ್ನೊಂದು ಡೈಲಾಗ್ ಕೇಳ್ತಾ ಇದ್ದಾರೆ ಸರ್ ಅವರು. ಸರ್ ಅವರಲ್ಲಿ ಕಟ್ಔಟ್ ಬಿಡಲ್ಲ, ನೀವಿಲ್ಲಿ
ಡೈಲಾಗ್ ಹೇಳಿದ್ರೆ ನಾವು ಬಿಡಲ್ಲ. ಯಾವ ಯಾವ ಡೈಲಾಗ್ ಬೇಕು? ಹಾ ಹಾ ಅದ್ದೂರಿ ಅದ್ದೂರಿದ ಓಕೆ. ಇರೋ 24 ಗಂಟೆಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನೀವು ಪ್ರೀತಿಸೋಕೆ ಅಂತಾನೆ 4ರಿಂದ 5 ಎತ್ತಿಟ್ಟಿರ್ತಾರೆ. ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ, ಆದ್ರೆ ನಿಮ್ಗೆ ಅಂತ ಎತ್ತಿಟ್ಟಿರ್ತಾರಲ್ಲ 4ರಿಂದ 5 ಅದ್ರಲ್ಲಿ 1 ಸೆಕೆಂಡು ಹೆಚ್ಚು ಕಮ್ಮಿ ಆಗಲ್ಲ ರೀ. ಹುಡುಗರ ಆಟೆ ಹಂಗೆ ರೀ, ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಬೇಕು. ಲೇ ಯೋಚನೆ ಮಾಡಿ, ಇನ್ನೂ ಬೇಜಾನ್ ಟೈಮ್ ಇದೆ. ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಖಡಕ್ ಆಗಿಲ್ವಾ ಅಥವಾ ಕದರ್ರಾಗಿಲ್ವಾ, ನನಗಿಂತ ಹುಡುಗ ಬೇಕಾ? ಯೋಚನೆ ಮಾಡು. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಇನ್ನೊಂಚೂರು ಖಡಕ್ ಆಗಿ ಹೇಳ್ರಿ, ಜೈ ಆಂಜನೇಯ. ಜೈ ಆಂಜನೇಯ. ಹನುಮನ ನಾಡಿಗೆ ಆಗಮಿಸಿರುವಂತಹ ಹನುಮನ ಭಕ್ತನಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸೋಣ. ನಮ್ಮ DC ಮ್ಯಾಮ್ ಹಾಗೆ CEO ಅವರು ದಯವಿಟ್ಟು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು. ಎಕ್ಸಾಕ್ಟ್ಲಿ 9:30ಗೆ ಡ್ರೋನ್ ಶೋ ಸ್ಟಾರ್ಟ್ ಆಗ್ತಾ ಇದೆ. DC ಮ್ಯಾಮ್ ಮತ್ತೆ CEO ಅವರು ದಯವಿಟ್ಟು ವೇದಿಕೆಗೆ ಬಂದು ಅಪ್ಪಟ ಹನುಮನ ಭಕ್ತನಿಗೆ ಹನುಮನ ನಾಡಿನವರೆಲ್ಲರೂ ಮಾಡ್ತಿರುವಂತಹ ಗೌರವ, ಜೋರಾದ ಚಪ್ಪಾಳೆ. ಜೈ ಆಂಜನೇಯ. ಜೈ ಆಂಜನೇಯ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬನ್ನಿ, ಜೋರಾದ 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 ಚಪ್ಪಾಳೆ ಹಂಪಿ. ಇನ್ನೇನು ಕೆಲವೇ ತಿಂಗಳಲ್ಲಿ ನಿಮ್ಮ ಮುಂದೆ ಕೇಡಿಯಾಗಿ ಕ್ರಿಮಿನಲ್ ಆಗಿ ಬರೋರಿದ್ದಾರೆ ನಮ್ಮ ಆಕ್ಷನ್ ಫ್ರೆಂಡ್ಸ್. ಗೊತ್ತಲ್ಲ, ಎದ್ದೆಗೆ ಹೊಡೆಯೋದು. ಅಂಡ್ ನಿಮಗೂ ಥ್ಯಾಂಕ್ಸ್ ಮೇಡಮ್, ಅಂಡ್ ಆನಂದ್ ಅಣ್ಣ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸರ್, ವೆರಿ ಸ್ವೀಟ್ ಆಫ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೋಗ್ಬೇಕಾದ್ರೆ ಹೆಂಗ್ ಹೇಳ್ಬೇಕು, ಖಡಕ್ ಆಗಿ ಹೇಳ್ಬೇಕು. ಜೈ ಆಂಜನೇಯ. ಜೈ ಆಂಜನೇಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಮೊದಲನೇ ಬಾರಿಗೆ ನಾನು ಈ ಒಂದು ಉತ್ಸವಕ್ಕೆ ಬರ್ತಿರೋದು, ಹಂಪಿ ಮಹೋತ್ಸವಕ್ಕೆ. ಇಲ್ಲಿ ಸೇರಿರುವಂತ ಎಲ್ಲ ಗಣ್ಯರಿಗೂ ನಿಮ್ಮ ಎಲ್ರಿಗೂ ನನ್ನ ನಮಸ್ಕಾರಗಳು. ಏನು ಹೇಳಿ ಮಾತೇ ಬರ್ತಿಲ್ಲ ನನಗೆ ಇಷ್ಟು ಜನ ನೋಡ್ತಿರ್ಬೇಕಾದ್ರೆ. ಬಟ್ ಐ ಡೋಂಟ್ ನೋ, ವೆರಿ 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 ಹ್ಯಾಪಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಷ್ಟು ಜನನ ಮೈಂಟೈನ್ ಮಾಡ್ತಿರೋವಂಥ ಪ್ರತಿಯೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಎಲ್ರಿಗೂ ನನ್ನ ನಮನಗಳು. ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀರಾ ಎಲ್ರೂ. ಹಾಗೆ ಈ ಕಾರ್ಯಕ್ರಮ ಕೂಡ ಅಷ್ಟೇ, ರಾಜ್ ಅವರ ತಂಡ ಆರ್ಗನೈಸ್ ಮಾಡಿರೋವಂಥದ್ದು. ಅವ್ರಿಗೂ ಕೂಡ ರಾಜ್ ಈವೆಂಟ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನಮ್ಮನ್ನು ಎಲ್ಲರೂ ಈ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ. ಆ್ಯಂಡ್ ತುಂಬ ದಿನಗಳಾದಮೇಲೆ ನಾನು ಹಂಪಿಗೆ ಬರ್ತಿರೋದು. ಇನ್ನೊಂದು ವಿಷಯ, ನನ್ನ ಸಿನಿಮಾ 2 ಸಿನಿಮಾ 25 ದಿನ ತುಂಬ ಸಕ್ಸಸ್ಫುಲ್ ಆಗಿ ಪೂರೈಸಿದೆ. ಅದರಲ್ಲಿ ಒಂದು ಸಿನಿಮಾ, ಕಲ್ಟ್ ಸಿನಿಮಾ, ನಾವು ಹಂಪಿಲೇ ಶೂಟಿಂಗ್ ಮಾಡಿದ್ದು. ನಿಮ್ ಎಲ್ಲರೂ ಕೂಡ ನನ್ನ ಶೂಟಿಂಗಲ್ಲಿ, ಐ ಥಿಂಕ್ ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ನನ್ನ ಶೂಟಿಂಗ್ ನಡೆದಿದ್ದು. ಸೊ ಬಂದಿದ್ದು ಎಲ್ಲರೂ ಕೂಡ ತುಂಬ ಸ್ವೀಟಾಗಿ ಆ್ಯಂಡ್ ತುಂಬ ಪ್ರೀತಿಯಿಂದ ನನ್ನನ್ನು ಇನ್ವೈಟ್ ಮಾಡಿ ಮಾತಾಡಿಸಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಖುಷಿಗೆ ನನಗೆ ಮಾತೇ ಬರ್ತಿಲ್ಲ ಖುಷಿಗೆ. ಅದಕ್ಕೆ ಡೈಲಾಗ್ ಹೇಳಿದ್ರೆ ನಮ್ಮ ಹುಡುಗರು ಕುಸಾಗ್ಬಿಡ್ತಾರೆ. ಡೈಲಾಗ? ಹಾ ಪ್ಲೀಸ್. ಡೈಲಾಗು ನಾನು ಓಕೆ, ನನ್ನ ಮೊದಲನೇ ಸಿನಿಮಾ ಡೈಲಾಗ್ ಹೇಳ್ತೀನಿ. ನನಗೆ ದರ್ಶನ್ ಸರ್ ಹೇಳಿ ಡೈಲಾಗ್ ಹೇಳ್ತೀನಿ ನಾನು. ಐ ಲವ್ ಯು ಅಂತೀರಾ? ಯಾಕೆ ಬುಲ್ಬುಲ್ ಮಾತಾಡಕ್ಕೆ ಇಲ್ವಾ? ರಚು ಮ್ಯಾಮ್, ನಾನು ನಿಮ್ಗೆ ಕೇಳಬೇಕು, ನಿಮ್ಮ ಮೊದಲನೇ ಹಂಪಿ ಅಂತ ಹೇಳಿದ ತಕ್ಷಣ ನಿಮ್ಮ ಮೊದಲನೇ ಅನುಭವ ಏನು? ಡೆಫಿನೆಟ್ಲಿ ವಿರೂಪಾಕ್ಷ ಟೆಂಪಲ್ ನನಗೆ ತುಂಬಾನೇ ಇಷ್ಟ ದೇವಸ್ಥಾನ. ನಮ್ಮ ತಂದೆ ತಾಯಿ ಜೊತೆಗೆ ನಾನು ಬಂದಿರೋದುಂಟು ಹಲವಾರು ಬಾರಿ. ಆ್ಯಂಡ್ ಶೂಟಿಂಗ್ ಅಂತ ಬಂದ ತಕ್ಷಣ ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು ಸಾಂಗಲ್ಲಾದರೂ ನಾವು ಇಲ್ಲಿರ್ತೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಬಾರಿಗೆ ಬಂದಿರೋದು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಡೆಫಿನೆಟ್ಲಿ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಇದು ಈ ಒಂದು ಅದ್ಭುತವಾಗಿರುವಂಥ ಒಂದು ವೇದಿಕೆಯಲ್ಲಿ ಆಗಿರ್ಬೋದು ನಿಮ್ಮ ಎಲ್ಲರ ಮುಂದೆ ಮಾತಾಡೋಕೆ ನಂಗೆ ತುಂಬ ಖುಷಿ ಆಗತ್ತೆ. ತುಂಬ ಥ್ಯಾಂಕ್ಸ್. ಹಂಪಿ ಒಂದು ವಂಡರ್ಫುಲ್ ಲೊಕೇಶನ್, ಜೊತೆಗೆ ವೆರಿ ಲಕ್ಕಿ ಲೊಕೇಶನ್. ಇಲ್ಲಿ ಶೂಟ್ ಮಾಡಿರೋ ಎಲ್ಲಾ ಪ್ರಾಜೆಕ್ಟ್ಸ್ ಸೂಪರ್ ಡೂಪರ್ ಹಿಟ್. ಅದಕ್ಕೆ ಹೇಳಿದ್ದು
ಸಿನಿಮಾ ಮಾಡಿದ್ದು ನಾವು 25ನೇ ದಿನ ನಮಗೆ ತುಂಬಾ ಸಕ್ಸಸ್ಫುಲ್ ಆಗಿ ಅದು ತೆರೆ ಕಾಣ್ತಿದೆ. ನಿಮ್ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇನ್ನೊಂದು ಸ್ವೀಟ್ ನ್ಯೂಸ್ ಏನು ಅಂದ್ರೆ ಎಣ್ಣೆಗೂ ಹೆಣ್ಣಿಗೂ ಈ ಹಾಡನ್ನ ಹಾಡಿರುವಂತಹ ಮಂಗ್ಲಿ ಅವರು ಕೂಡ ಬಂದಿದ್ದಾರೆ ಇವತ್ತು. ಶಿ ಇಸ್ ಅರೌಂಡ್. ಓಕೆ, ಇದರ ಮಂಗ್ಲಿ ಅವರು. ಓಕೆ, ಸೊ ಅವರು ಬಂದಿದ್ದಾರೆ. ಎಲ್ಲ ಒಂಥರ ಸ್ವಲ್ಪ ಅಲ್ಲ ಮುಡುಗರು ಸುಮ್ನೆ ಪಾಪ. ಅಲ್ಲ, ಅವ್ರಿಗೆ ಫೋಟೋ ಬೇಕಂತೆ. ನಾನು ಅಲ್ಲಿ ಬಂದ್ರೆ ನನ್ನ ಏನ್ ಕಷ್ಟ ಆಗತ್ತೆ ಗೈಸ್. ಅಲ್ಲ ಅವ್ರಿಗೆ ಪಾಪ ವೈಟ್ ರೈಸ್ ಹೋಗಿ ಫ್ರೈಡ್ ರೈಸ್ ಆಗ್ತಾ ಇದೆ ಅಂತೆ, ಸ್ವಲ್ಪ ಮಾತಾಡಿಸ್ಬಿಡಿ. ಇಲ್ಲ ಕಣ್ರು, ನಾನು ಹೆಂಗ್ ಬರ್ಲಿ ಆ ಕಡೆ? ನೀವೇ ಬರ್ತೀರಾ? ನಿಮ್ಮೊಬ್ರನ್ನ ಕರೆದ್ರೆ ಅವರು ಬರ್ತಾರೆ. ನಾನೇ ಬರ್ಲಾ? ಏ ಇಲ್ಲ 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 ಇಲ್ಲ, ಅವರೇ ಸೆಲ್ಫಿ ತಗೊಂಡ್ಬಿಡ್ತಾರೆ ನಿಮ್ಮ ಒಟ್ಟಿಗೆ. ಓಕೆನಾ? ಸೆಲ್ಫಿ ಅವರೇ ಸೆಲ್ಫಿ ತಗೊಂಡ್ಬಿಡ್ತಾರೆ ಅವ್ರ ಫೋನ್. ಎಲ್ಲಿ ಬರ್ಲಿ? ಎಲ್ಲಿ ದಾರಿ ಇದೆ ಅಂತ ಬರ್ಲಿ? ನೀವ್ ಬರ್ತೀರಾ? ನೀನ್ ಬಂದ್ರೆ ಅವ್ರು ಬರ್ತಾರೆ, ಅವ್ರು ಬಂದ್ರೆ ಇವ್ರು ಬರ್ತಾರೆ. ಒಬ್ರನ್ನ ಸೆಲೆಕ್ಟ್ ಮಾಡ್ಲಾ? ಯಾರನ್ನ ಸೆಲೆಕ್ಟ್ ಮಾಡ್ಲಿ? 3 ಲಕ್ಷ ಪ್ಲಸ್ ನಮ್ಮ ಜನಸಾಗರದಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರ. ಓಕೆ, ಯಾರು ಆ ಲಕ್ಕಿ ಪರ್ಸನ್? ಅವರು ವೈಟ್ ಟಿ ಶರ್ಟ್ ಆ ಮಗು. ಕಮ್ಮಿ ನೀವಲ್ಲ? ಸುಮ್ನೆ ಇರಪ್ಪ, ಅಲ್ಲಿ ಬಿಡಲ್ಲ. ಏ ಇಲ್ಲಿ 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 ಮೇಡಮ್, ನೀವು ಕರೆದ್ರೆ ಹುಡುಗರು ನಿಮ್ ಎಲ್ಲರ ಕೈಗೆ phone ತಗೊಂತಾರೆ. ಸೆಲ್ಫಿ. ಹಾಯ್ ಹಾಯ್ ಎಲ್ಲರಿಗೂ ಹಾಯ್. ಅವ್ರ ಕಡೆಯಿಂದ ಒಬ್ರು ಮಾತ್ರ ಸೆಲೆಕ್ಟ್ ಆಗಿರೋದು. ಆ ಲಕ್ಕಿ ಪರ್ಸನ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಅವರು ಡಾಲಿ ಸರ್ ನೋಡಿ, ನಿಮ್ಮನ್ನ ಬಡವ ರಾಸ್ಕಲ್ ಅಂತ ಅವ್ರ ಪ್ರೀತಿಯಿಂದ ಕರಿಬಹುದು, ಡಾಲಿ ಅಂತ ಕರಿಬಹುದು, ಟಗರು ಅಂತ ಕರಿಬಹುದು. ನಾನು ಆಕ್ಚುಲಿ ಡಿ ಅಂತ ತಗೊಂಡ್ರೆ ಅವ್ರಿಗೆ ಇಸ್ ಅ ವೆರಿ 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 ಡೆಡಿಕೇಟೆಡ್ ಆಕ್ಟರ್. ಯಾಕಂದ್ರೆ ನೀವೆಲ್ಲ ಸ್ಟಾರ್ ಆಗಿರೋ ಡಾಲಿ ನೋಡಿದಿರಿ, ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇಷ್ಟುದ್ದ ಗಡ್ಡ ಬಿಡ್ತಾ ಒಂದು ಕ್ಯಾರೆಕ್ಟರ್ಗೆ ಒಬ್ರು ನಿರ್ದೇಶಕರ ಮನೆಯಲ್ಲಿ ಬರೀ ಉಪ್ಪಿಟ್ಟು ಪಲ್ಯ ತಿಂತ ಡೆಡಿಕೇಟೆಡ್ ಆಗಿದ್ದಿದ್ರೆ ಡಾಲಿನ ಕೂಡ ನಾನು ನೋಡಿದೀನಿ. ಸೊ ಲವ್ ಯು ಡೆಡಿಕೇಟೆಡ್ ಡಾಲಿ. ಯು ಡಿಸರ್ವ್ ದಿಸ್ ಸ್ಟೇಜ್. ಥ್ಯಾಂಕ್ ಯು. ಪ್ಲೀಸ್ ವೆಲ್ಕಮ್. ನೀವುಂಟು, ನಿಮ್ಮ ಪ್ರೀತಿಯ ಜನ ಉಂಟು. ವೀಕ್ಷಕರು ಉಂಟು. ನಮಸ್ಕಾರ, ಚೆನ್ನಾಗಿದ್ದೀರಾ? ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಕರೆದಿರುವಂತ, ನಮ್ಮ ಇಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡಿರುವಂತ ನಮ್ಮ ವಿಜಯನಗರ ಜಿಲ್ಲಾಡಳಿತಕ್ಕೆ ಮತ್ತೆ ರಾಜ್ ಈವೆಂಟ್ಸ್ಗೆ ಅಭಿನಂದನೆಗಳು. ಅಂಡ್ ನಿಮಗೆ ಬಹಳ ದೊಡ್ಡ ಅಭಿನಂದನೆಗಳು. ಅಂಡ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಇಲ್ಲಿ ಆಚರಿಸ್ತಿರೋದು ಬಹಳ ಖುಷಿ. ಯಾಕೆಂದ್ರೆ ನಿಮ್ಮ ಶಿಳ್ಳೆ ಚಪ್ಪಾಳೆ, ನಿಮ್ಮ ಕೇಕೆಯಲ್ಲಿ ನಮಗೆ ಶಿವ ಕಾಣ್ತಾನೆ, ನಿಮ್ಮ ನಗುವಲ್ಲಿ ನಮಗೆ ಶಿವ ಕಾಣ್ತಾನೆ, ನಮಗೆ ಕೆಲಸದಲ್ಲಿ ಶಿವ ಕಾಣ್ತಾನೆ, ಇಲ್ಲಿರೋ ಕಲಾವಿದರ ಸಾರ್ಥಕತೆಯಲ್ಲಿ ಶಿವ ಕಾಣ್ತಾನೆ. ಬಹಳ ಖುಷಿ ಆಯ್ತು ಇವತ್ತು ಹಂಪಿಲ್ ಬಂದು ಶಿವರಾತ್ರಿಯನ್ನ ನಿಮ್ಮ ಜೊತೆ ಕಳೀತಿರೋದು. ಆ್ಯಂಡ್ ಯಾವತ್ತಾದರೂ ಟೈಮ್ ಟ್ರಾವೆಲ್ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಏನು ಮಾಡ್ತೀರಾ ಅಂತ ಯಾರನ್ನೇ ಕೇಳಿದ್ರು ಒಂದು ಸರಿ ವಿಜಯನಗರದ ವೈಭವನ ಹೋಗಿ ವಾಪಸ್ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಅಂತ ವೈಭವನ್ನ ಮತ್ತೆ ನಮ್ಮ ಜೀವಿತಾವಧಿಯಲ್ಲೇ ನೋಡುವಂಗಾಗ್ಲಿ ಅಂತ ಹೇಳಿ ಆ ವಿರೂಪಾಕ್ಷನಲ್ಲಿ ಪ್ರಾರ್ಥಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ಯಾವತ್ತೂ ಆಭಾರಿ. ಅದು ಯಾವತ್ತೂ ಹಿಂಗೆ ಇರಲಿ. ಬೆಳೆಸಿದಲ್ಲ, ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಸ್ಕೊಂಡು ತಿಂದವ್ರು ನೀವು. ಅಂಕಲ್ನ ಹೊಡಿತೀರಿ ಸುಬ್ಬಿ. ಯಾವ ನಿಯತ್ತಾಗಿ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗಿ ನೋಡಬಾರ್ದು. ಬಡವ್ರ ಮನೆ ಮಕ್ಕಳು ಎಲ್ರಿಗೂ ಒಳ್ಳೇದಾಗ್ಲಣ. ಎಲ್ಲ ಸಖತ್ತಾಗಿ ಕೆಲಸ ಮಾಡೋಣ, ನಿಯತ್ತಾಗಿ ಕೆಲಸ ಮಾಡೋಣ, ನಿರಂತರವಾಗಿ ಕಲಿತಾ ಇರೋಣ, ಚೆನ್ನಾಗಿ ಬೆಳೆಯೋಣ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ, ಒಳ್ಳೆ ಎಕ್ಸಾಂಪಲ್ ಆಗಿರೋಣ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಖುಷಿ ಆಯ್ತು ಹಂಪಿ ಉತ್ಸವಕ್ಕೆ ಬಂದಿದ್ದು. ಐ ಲವ್ ಯು. ನಿಮ್ ಪ್ರೀತಿ ಯಾವತ್ತೂ ಹಿಂಗೆ ಇರಲಿ. ಬಹಳ ವಿಶೇಷವಾಗಿ ಹೇಳ್ಬೇಕು, ಟಗರು ಸಿನಿಮಾ ಥ್ಯಾಂಕ್ ಯು. ಟಗರು ನಮಗೆ ಇಲ್ಲೇ ಹೊಸಪೇಟೆಯಲ್ಲಿ ಶೂಟಿಂಗ್ ಮಾಡಿದ್ವಿ, ಇಲ್ಲೇ ಹೊಸಪೇಟೆಯಲ್ಲಿ ಆಡಿಯೋ ರಿಲೀಸ್ ಮಾಡಿದ್ವಿ. ಬಹಳ ಚೆನ್ನಾಗಾಗಿತ್ತು.
ಖಂಡಿತ ಅದಕ್ಕೆ ನಾನು ಬಹಳ ಆಭಾರಿ ಯಾವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್. ಡಾಲಿ ಸರ್, ಹಾಗೆ ಮತ್ತೆ ನಿಮ್ಮ ಬರ್ತೀವಿ. ಮುಂದಿನ ಚಿತ್ರಗಳ ಬಗ್ಗೆ ಕೂಡ ಹೇಳ್ಬಿಡಿ. ನಾವೆಲ್ಲರೂ ಕಾತುರದಿಂದ ಕಾಯ್ತಿದೀವಿ ನಿಮ್ಮ ಸಿನಿಮಾಗಳಿಗೆ. ಅದ್ರ ಬಗ್ಗೆ ಕೂಡ ಒಂದೆರಡು ಮಾತು. ಎಸ್, ಹಲಗಲಿ ಬೇಡ್ರದು ಸಿನಿಮಾ ಮಾಡ್ತಾ ಇದ್ದೀನಿ. ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ನಮ್ಮ ಜಡಗ ಬಾಲ ಹಲಗಲಿ ಬೇಡರ ಕಥೆಯನ್ನ ತೆರೆ ಮೇಲೆ ತರಕ್ಕೆ ಸೆಟ್ಟು ಎಲ್ಲ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ 40% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ ಮುಗಿಸಿ ನಿಮ್ಮ ಮುಂದೆ ಬರುತ್ತೆ. ಬಡವರಾಸ್ಕಲ್ ನಿರ್ದೇಶಕರ ಜೊತೆ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಹೇಳಿ ಸಿನಿಮಾ, ನಮ್ಮ ಹೇಮಂತ್ ರಾವ್ ಅವ್ರ ಜೊತೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಸಿನಿಮಾ ಎಲ್ಲವೂ ಶೂಟಿಂಗ್ ನಡೀತಾ ಇದೆ. ಬಹಳ ಒಳ್ಳೆ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ಆದಷ್ಟು ಬೇಗ ಬಹಳ ಒಳ್ಳೆ ಸಿನಿಮಾಗಳ ಮೂಲಕ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಇನ್ನೂ ಜಾಸ್ತಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು. ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡ್ತಾ ಕನ್ನಡ ಚಿತ್ರರಂಗನ ಬೆಳೆಸ್ತಾ ಇರ್ತಕ್ಕಂತ ಕಲಾವಿದ ಡಾಲಿ ಅವರು ಅಂತ ಹೇಳಿದ್ರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ, ಅದಕ್ಕೊಂದು ಖಂಡಿತವಾಗ್ಲೂ ಜೋರಾದ ಹೌದು. ಚಪ್ಪಾಳೆ ಬರಲೇಬೇಕು. ಈಗ ಥಿಯೇಟರ್ ಅಲ್ಲಿ ಹೊಸ ಹುಡುಗರು ಮಾಡಿರೋ JC ದ ಯೂನಿವರ್ಸಿಟಿ ಅಂತ ಸಿನಿಮಾ ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಮಿಸ್ ಮಾಡದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹುಡುಗರು ಜೋಶ್ ಯಾಕೋ ಕಮ್ಮಿ ಆಗ್ತಾ ಇಲ್ಲ. ನೀವು ಇನ್ನೂ ಒಂದೆರಡು ಡೈಲಾಗ್ ಸುಮ್ಮನೆ ಹಂಗ್ ಬಿಟ್ರೆ ನೋಡಿ, ಅಲ್ಲಿ ಕ್ಯಾಚ್ ಹಾಕೊಳಕ್ಕೆ ಹೆಂಗ್ ಕಾಯ್ತಾ ಇದಾರೆ. ನೋಡಿ ಆ ಕಡೆ ಸೌಂಡ್ ಬರ್ತಾ ಇಲ್ಲ, ಡಾಲಿ ಈ ಕಡೆ ಬರ್ತಾ ಇದೆ. ಏನ್ರಾ ನಮ್ ಶಿವಣ್ಣನ ಜೊತೆ ಹೇಳಿ ಡೈಲಾಗ್ ಹೇಳ್ಬಿಡ್ತೀನಿ. ಸರ್, ಡಿಪಾರ್ಟ್ಮೆಂಟ್ ಅವ್ರು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಒಂದು ಲಿಸ್ಟ್ ಇದೆ, ಸೇರ್ಸ್ ಹೊಡೆದು ಬಿಡಿ. ನಾವು ಮಾಡಿದ್ರೆ ಕ್ರೈಮು ಸರ್, ನೀವು ಮಾಡಿದ್ರೆ ಎನ್ಕೌಂಟ್ರು. ಏನ್ರಾ ಕರ್ನಾಟಕನೇ ನಂಚ್ಕೊಂಡ್ಬಿಟ್ಟಿದ್ದೀರಾ. ಕರ್ನಾಟಕ ಪೂರ ಮೇರ ನಂದು. ಥ್ಯಾಂಕ್ ಯು. ಸೂಪರ್ ಎಕ್ಸ್ಟ್ರಾರ್ಡಿನರಿ. ಎಸ್ ಮೇಡಮ್. ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರುವ